ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ರೈಡರ್. ಇವತ್ತಿನ ಕ್ಲಾಸ್ನಾಗ ನಾವು ಏನು ನೋಡೋಣಪ್ಪ ಅಂದ್ರೆ ರಿಗ್ರೆಷನ್ ಮಾಡೆಲ್ನಲ್ಲಿ ಬರ್ತಕ್ಕಂಥ ಕೋಎಫಿಷಿಯೆಂಟ್ಗಳನ್ನು ಎಸ್ಟಿಮೇಟ್ ಮಾಡತಕ್ಕಂಥ ಪ್ರಾಬ್ಲಮನ್ನು ನೋಡೋಂಥ. ಸಿಂಪಲಾಗಿ ಕ್ವಶನ್ ಕೊಟ್ಟಿರ್ತಾರೆ, ಏನು ಒಂದು ಸಿಂಪಲ್ ರಿಗ್ರೆಷನ್ ಕೊಟ್ಟಿರ್ತಾರೆ. ಸಿಂಪಲ್ ರಿಗ್ರೆಷನ್ ಅಂತಂದ್ರೆ ಏನು, ಒಂದೇ ಇಂಡಿಪೆಂಡೆಂಟ್ ವೇರಿಯೇಬಲ್ ಇರ್ತದೆ, ಇನ್ನೊಂದು ಡಿಪೆಂಡೆಂಟ್ ವೇರಿಯೇಬಲ್ ಇರ್ತದೆ. ಒಂದು ಮಾಡೆಲ್ನಲ್ಲಿ ನಾವು ಏನು ಕಂಡುಹಿಡಿಯಕ್ಕೆ ಹೇಳ್ತಾರೆ ಅಂತಂದ್ರೆ β1 β2 ಮತ್ತು R² ಅನ್ನು ಕಂಡುಹಿಡಿಯಕ್ಕೆ ಹೇಳ್ತಾರೆ. ಅಥವಾ ಇದನ್ನು ಆಲ್ಫಾ ಅಂತ ಕೊಡ್ಬೋದು, ಇದನ್ನು ಬೀಟಾ ಅಂತ ಕೊಡ್ಬೋದು, ಅಥವಾ ಇದನ್ನು β0 ಅಂತ ಕೊಡ್ಬೋದು, ಇದನ್ನು β1 ಅಂತ ಕೊಡ್ಬೋದು. ಕ್ವಶನ್ನಲ್ಲಿ ಯಾವುದೇ ರೀತಿಯಾಗಿರಲಿ ನಾವು ಕಂಡುಹಿಡಿಯೋದೇನು, ಇದು ಕೋಎಫಿಷಿಯೆಂಟ್ಗಳನ್ನು ಫೈಂಡ್ ಮಾಡೋದು. ಕೋಎಫಿಷಿಯೆಂಟ್ ಅಂತಂದರೆ ಇದು ಒಂದು ಮಾಡೆಲ್ ಅಂತಂತಂದರೆ β1 + β2 x ಅಂತ ಬರ್ತದೆ. ಇದು ರಿಗ್ರೆಷನ್ ಮಾಡಲ್. ಇಲ್ಲಿ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಐತಿ, ಇನ್ನೊಂದು ಡಿಪೆಂಡೆಂಟ್ ವೇರಿಯೇಬಲ್ ಐತಿ. ಸೊ ಪ್ರಾಬ್ಲಮ್ ಯಾವ ರೀತಿ ಕೊಡ್ತಾರೆ ಅಂತಂದರೆ ಎಕ್ಸ್ ಮತ್ತು y ಅಂತ ಕೊಡ್ತಾರೆ. ಕ್ಯಾಪಿಟಲ್ ಲೆಟರ್ಸ್ ನೆನಪಿರಲಿ. ಎಕ್ಸ್ ಅಂತಂದರೆ 12, 14, 16, 18, 20 5 ವ್ಯಾಲ್ಯೂಗಳು ಕೊಟ್ಟಿದ್ದಾರೆ. ಅದೇ ರೀತಿ y ಅಂತಂದರೆ ಏನು ಕೊಡ್ಬೋದು ಅವರು, 10, 18, 26, 34, 42 ಈ ರೀತಿಯಾಗಿ ವ್ಯಾಲ್ಯೂಸ್ಗಳನ್ನು ಕೊಡ್ಬೋದು. ನಮಗೆ ಇರ್ತಕ್ಕಂಥದ್ದೇನು, ಈ ಎರಡು ವ್ಯಾಲ್ಯೂಗಳನ್ನು ಫೈಂಡ್ ಮಾಡಿರಿ ಅಂತ ಹೇಳ್ತಾರೆ, β1 β2. ಆ ನಂತರ ಏನಂತ ಹೇಳಿದ್ದಾರೆ, R² ಅನ್ನು ಫೈಂಡ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾವು ಅವುಗಳನ್ನು ಫೈಂಡ್ ಮಾಡಲಿಕ್ಕೆ ಏನು ಮಾಡಬೇಕು, ಅವುಗಳ ಫಾರ್ಮುಲಾನ ನೆನ್ಪಿಟ್ಕೊಳ್ಬೇಕು. ಅವುಗಳ ಫಾರ್ಮುಲಾ ಹೆಂಗೆ ಬರ್ತದಪ್ಪ ಅಂತಂದ್ರೆ OLS ಅನ್ನೋಂಥ ಒಂದು ಮಾಡೆಲ್ ಅದ, OLS ಆರ್ಡಿನರಿ ಲೀಸ್ಟ್ ಸ್ಕ್ವೇರ್. ಇದಕ್ಕೊಂದು ಬ್ಲೂ ಪ್ರಾಪರ್ಟಿ ಇರ್ತದೆ, BLUE. OLS ಕ್ಲಾಸ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತದು. ಆ ಒಂದು ಕ್ಲಾಸ್ನಲ್ಲಿ ಎರಡು ಫಾರ್ಮುಲಾನ ಕೊಟ್ಟಿದ್ದದು. ಯಾವುದಕ್ಕೆ ಫಾರ್ಮುಲಾ ಅಂತಂದ್ರೆ β2ಗೆ ಒಂದು ಫಾರ್ಮುಲಾ, β1ಗೆ ಒಂದು ಫಾರ್ಮುಲಾ, R² ಒಂದು ಫಾರ್ಮುಲಾನ ಅಲ್ಲಿ ಅದ. ಸೊ ಫಾರ್ಮುಲಾ ಆದರೆ ನೆನ್ಪಿಟ್ಕೊಳ್ಬೇಕು ನಾವು. ಇದನ್ನು ನಾವು ಫೈಂಡ್ ಮಾಡಲಿಕ್ಕೆ ಏನೇನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಇದೆಲ್ಲ ಡೀಟೇಲ್ಡಾಗಿ ಹೇಳ್ಕೊತ ಕುಂದ್ರಕ್ಕಾಗಲ್ಲ. ಏನು ಫಾರ್ಮುಲಾ, ಏನು β2ಗೆ ಫಾರ್ಮುಲಾ ಏನು ಅಂತಂದರೆ ∑xy / ∑x². ಇದು ಏನು β2ದ ಫಾರ್ಮುಲಾ. ಅದೇ ರೀತಿ β1ದ ಫಾರ್ಮುಲಾ ಏನಪ್ಪ ಅಂತಂದರೆ β2 x ಬಾರ್ ಅಂತ ಬರ್ತದೆ. ಅದೇ ರೀತಿ R² ಅಂತಂದರೆ ಇದು ಒಂದು ರಿಗ್ರೆಷನ್ ಮಾಡೆಲ್ನಲ್ಲಿ ಬರ್ತಕ್ಕಂಥದ್ದೇ. ಇದು R² ಅಂತಂದ್ರೆ ಏನು, ∑xy² / ∑x², ಅಂತ ಬರ್ತದೆ. ಇವೇನು ಫಾರ್ಮುಲಾಸ್ ಇವು. ಈ ಫಾರ್ಮುಲಾಸ್ನಲ್ಲಿ ಏನದ, XY ಅದ, ಏನು ಸ್ಮಾಲ್ ಲೆಟರ್ಸ್ ಅದಾವು, ಇಲ್ಲಿ ಬಿಗ್ ಲೆಟರ್ಸ್ ಅದಾವು. ನಾವು ಫೈಂಡ್ ಮಾಡಬೇಕಾಗಿರೋದು ಏನಪ್ಪ ಅಂತಂದ್ರೆ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅದಾವು. ಈ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಸ್ಮಾಲ್ ಎಕ್ಸ್ ಅನ್ನು ಫೈಂಡ್ ಮಾಡಬೇಕು, ಸ್ಮಾಲ್ y ಅನ್ನು ಫೈಂಡ್ ಮಾಡಬೇಕು. ಆಮೇಲೆ ಏನದ XY ಅದ, ಆ ಸ್ಮಾಲ್ XY ಫೈಂಡ್ ಮಾಡಬೇಕು. ಆಮೇಲೆ ಏನದ x² y² ಅದ, x² y² ಅನ್ನು ಫೈಂಡ್ ಮಾಡಬೇಕು. ಇದು ನಾವು ಫೈಂಡ್ ಮಾಡಬೇಕಾಗಿರೋದು. ಈ ಸ್ಮಾಲ್ ಎಕ್ಸ್ ಹೆಂಗೆ ಬರ್ತದಪ್ಪ ಅಂತಂದರೆ, ಸ್ಮಾಲ್ ಎಕ್ಸ್ ಬರಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಅಂತಂದರೆ ಈ ಕ್ಯಾಪಿಟಲ್ X - x ಬಾರ್ ಅಂತೇಳಿ, ಈ ಎಕ್ಸ್ ಒಳಗೆ ಎಕ್ಸ್ ಬಾರನ್ನು ನಾವೇನು ಮಾಡಬೇಕು, ಮೈನಸ್ ಮಾಡಬೇಕು. ಎಕ್ಸ್ ಬಾರ್ ಹೆಂಗೆ ಬರ್ತದೆ, ಎಕ್ಸ್ ಬಾರ್ ಅಂತಂದರೆ ಇದು ಎವರೇಜ್ ಅಂತ ನಂಗೆ ಇದ್ರದ್ದು ಮೀನ್. ಇದು ಮೀನನ್ನು ನಾವು ಯಾವ ರೀತಿ ಫೈಂಡ್ ಮಾಡ್ತೀವಿ, ಎವರೇಜನ್ನು ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂತಂದರೆ ∑X / n ಅಂತೇಳಿ. ಈಗ ಎಕ್ಸ್ ಎಷ್ಟು ಅದಾವೆ ನೋಡ್ಬೇಕು ನಾವು. ಎಕ್ಸು 1 2 3 4 5 5 ವ್ಯಾಲ್ಯೂಸ್ ಅದಾವು. 5 ವ್ಯಾಲ್ಯೂಸ್ಗಳನ್ನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದರೆ ಎಷ್ಟು ಬರ್ತೈತಿ ಅನ್ನುವಂಥದ್ದು. ಈಗ 12 + 14 + 16 + 18 + 20 ಎಷ್ಟು ಬಂತು, 80 ಬಂತು. ಇವಷ್ಟು ಸೇರಿಸಿದ್ರೆ ಎಷ್ಟು ಬಂತು, ∑x = 80 ಬಂತಲ್ಲ, 80 / 5. 80 / 5 ಅಂದರೆ ಎಷ್ಟು ಬರ್ತದೆ, /5 ಅಂತಂದ್ರೆ 16 ಬರ್ತದೆ. ಇದೇನಾಯಿತು, ∑x ಆಯಿತು. ∑x ಎಷ್ಟದ, ಇಲ್ಲಿ 16 ಅದ. ಆ 16ಅನ್ನು ಇದ್ರೊಳಗೆ ಮೈನಸ್ ಮಾಡ್ತಾ ಹೋಗಬೇಕು. 12ರಲ್ಲಿ 16ಅನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ, 12ರಲ್ಲಿ 15 16ಅನ್ನು ಮೈನಸ್ ಮಾಡಿದ್ರೆ -4 ಬರ್ತದೆ. 14ರಲ್ಲಿ 16ಅನ್ನು ಮೈನಸ್ ಮಾಡಿದರೆ -2 ಬರ್ತದೆ. 16ರಲ್ಲಿ 16ಅನ್ನು ಮೈನಸ್ ಮಾಡಿದರೆ x - x ಬಾರ್ ಐತಿ ಇಲ್ಲಿ. 16ರಲ್ಲಿ 16 ಮೈನಸ್ ಮಾಡಿದರೆ 0 ಬರ್ತದೆ. 18ರಲ್ಲಿ 16 ಮೈನಸ್ ಮಾಡಿದರೆ 2 ಬರ್ತದೆ. 20ರಲ್ಲಿ 16 ಮೈನಸ್ ಮಾಡಿದರೆ 4 ಬರ್ತದೆ. ಸೊ 4 ಬರ್ತದೆ. ನೆನ್ಪಿಡ್ರಿ, ಇದು x - x ಬಾರ್. ಈಗ ನಾವು ಏನು ನೋಡೋಣ, y ಬಾರನ್ನು ನೋಡೋದಂತ. y ಬಾರ್ ಇದು ಕ್ಯಾಪಿಟಲ್ Y, ಇದು ಕ್ಯಾಪಿಟಲ್ Y. ಈ y ಬಾರ್ನ ಹೆಂಗೆ ಫೈಂಡ್ ಮಾಡ್ತೀವಪ್ಪ ಅಂತಂತಂದ್ರೆ ∑y ಮಾಡ್ತೀವಿ / n. ಈ yಗಳನ್ನು ಟೋಟಲ್ ಮಾಡ್ತೀವಿ. ಈ yಗಳನ್ನು ಟೋಟಲ್ ಮಾಡಿದಾಗ ಎಷ್ಟು ಬರ್ತೈತಿ ಅಂತೇಳಿ ಈ yಗಳನ್ನು ಟೋಟಲ್ ಮಾಡೋಣ. ಈಗ ಇದನ್ನು ಕೆಳಗೆ ಬರ್ಕೊಳ್ಳೋಂತೀವಿ ಮೀನ್. ಈ yಗಳನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರ್ತದೆ, ∑y ಎಷ್ಟು ಬರ್ತೈತೆ ಅಂತೆ. ಏನೇನು ವ್ಯಾಲ್ಯೂಸ್ ಅದಾವಲ್ಲಿ, 10 18 26 34 42. 10 18 26
34 42 ಎಷ್ಟು ಬಂತು 130 ಬಂತು ಇದೇನು 130 ಬಂತು ಓಕೆ ಎಕ್ಸ್ ಸಮೇಷನ್ y ಎಷ್ಟದ 130 ಅದ 130 ಡಿವೈಡೆಡ್ ಬೈ ಎನ್ ಅಂದರೆ ಎಷ್ಟದ ಇಲ್ಲಿ 1 2 3 4 5 5 ಅದಾವು 5ನ ಡಿವೈಡೆಡ್ ಬೈ ಮಾಡಿದರೆ ಎಷ್ಟು ಬರ್ತದೆ 130 ಡಿವೈಡೆಡ್ ಬೈ 5 ಅಂದರೆ 26 ಬಂತು ಸೊ ನಮ್ಮದು ಸ್ಮಾಲ್ y ಬೇಕಂದ್ರೆ ಏನು ಬೇಕು y ಮೈನಸ್ y ಬಾರ್ ಬೇಕು y ಬಾರ್ ಎಷ್ಟದ 26 ಅದ ಈಗ 26ನ ಇದರಲ್ಲಿ ಮೈನಸ್ ಮಾಡ್ಕೊಂಡು ಹೋಗೋಣ 10 ಮೈನಸ್ 26 ಅಂದರೆ ಎಷ್ಟು ಬರ್ತೈತಿ ಮೈನಸ್ 16 ಬರ್ತೈತಿ ನೋಡ್ರಿ 10ರಲ್ಲಿ 26 y ಮೈನಸ್ y ಬಾರ್ ನೋಡತ್ತೀವಿ ನಾವು y ಬಾರ್ ಎಷ್ಟದ 26 ಅದ y ಬಾರ್ 26 ಅದ ಈ 10ರಲ್ಲಿ 26ನ ಕಳೆದ್ರೆ ಮೈನಸ್ 16 ಬರ್ತದ 18ರಲ್ಲಿ 18 ಮೈನಸ್ 26 ಅಂತಂದ್ರೆ ಮೈನಸ್ 8 ಬರ್ತದೆ 26 ಮೈನಸ್ 26 ಅಂದ್ರೆ 0 ಬರ್ತದೆ 34 ಮೈನಸ್ 26 ಅಂತಂದ್ರೆ 8 ಬರ್ತದೆ ಅದೇ ರೀತಿ 42 ಮೈನಸ್ 26 ಮಾಡಿದರೆ ಎಷ್ಟು ಬರ್ತದೆ 16 ಬರ್ತದೆ ಇದು ಏನು y ವ್ಯಾಲ್ಯೂ ಸ್ಮಾಲ್ x ಸಿಕ್ತು ಸ್ಮಾಲ್ y ಸಿಕ್ತು ನಮಗೆ ಈಗ ನಮಗೆ ಬೇಕಾಗಿರೋದೇನು ಎಕ್ಸ್ ವೈ ಬೇಕು ಎಕ್ಸ್ ಸ್ಮಾಲ್ ಎಕ್ಸ್ ಇಂಟು ಸ್ಮಾಲ್ y ಮಾಡಿದರೆ ಏನು ಬರ್ತೈತಿ ಎಕ್ಸ್ ವೈ ಬರ್ತೈತಿ ಇದನ್ನು ಎಕ್ಸ್ ವೈ ಮಾಡೋಣ ನೋಡಿರಿ ಇಲ್ಲೂ ಮೈನಸ್ ಐತಿ ಇಲ್ಲೂ ಮೈನಸ್ ಐತಿ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತದೆ ಸೊ 4 ಇಂಟು 16 ಅಂದರೆ ಎಷ್ಟಾಯಿತು 4 ಇಂಟು 16 ಅಂತಂದರೆ 64 ಆಯಿತು 64 2 ಇಂಟು 8 ಅಂತಂದ್ರೆ 16 ಆಯಿತು ಇಲ್ಲಿ ಮೈನಸ್ ಯಾಕೆ ಬರಲಿಲ್ಲ ಅಂತಂದ್ರೆ ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 0 ಇಂಟು 0 0ನೇ ಬರ್ತದೆ 2 ಎಂಟ್ಲೆ 16 16 ನಾಲ್ಕಲೆ 64 ಇದು ವ್ಯಾಲ್ಯೂಸ್ಗಳು ಬರ್ತಾ ಹೋಗ್ತವೆ ಇದು ಎಕ್ಸ್ ವೈ ವ್ಯಾಲ್ಯೂ ಸಮೇಷನ್ ಎಕ್ಸ್ ವೈ ಎಷ್ಟೈತಿ ನೋಡೋಣ ಯಾಕಂದ್ರೆ ನಮ್ಮ ಫಾರ್ಮುಲಾದಾಗ ಏನು ಬೇಕು ಸಮೇಷನ್ ಎಕ್ಸ್ ವೈ ಬೇಕು ನಾವು ಏನು ಕಂಡುಹಿಡಲಿಕ್ಕೆ ಬೀಟಾ 2ನ ಕಂಡುಹಿಡಲಿಕ್ಕೆ ಫಾರ್ಮುಲಾ ನೆನಪಿರ್ತದೆ ಹಾಕೊಂಡಿರ್ತೀವಿ ಇದನ್ನು ಫೈಂಡ್ ಮಾಡತ್ತೇವೆ ನಾವು ಸಮೇಷನ್ ಎಕ್ಸ್ ವೈ ಎಷ್ಟು ಬರ್ತದೆ ಅಂಥೇಳಿ 64 ಪ್ಲಸ್ 16 ಪ್ಲಸ್ 16 ಪ್ಲಸ್ 64 ಅಂದರೆ 160 ಬರ್ತದೆ ಸಮೇಷನ್ ಎಕ್ಸ್ ವೈ 160 ಬರ್ತದೆ ಇವಾಗ ನಾವು ಏನು ಫೈಂಡ್ ಮಾಡೋದು ಸ್ಮಾಲ್ ಎಕ್ಸ್ ವ್ಯಾಲ್ಯೂ ಇತ್ತಲ್ಲ ಈಗ ಸ್ಮಾಲ್ ಎಕ್ಸ್ ಸ್ಕ್ವೇರ್ನ ಫೈಂಡ್ ಮಾಡಬೇಕು ಸ್ಮಾಲ್ ಎಕ್ಸ್ ಎಷ್ಟೈತಿ 4 ಐತಿ ಇದು 4 ಇಂಟು 4 ಮಾಡಿದ್ರೆ ಎಷ್ಟು ಬರ್ತೈತಿ ಎಕ್ಸ್ ಸ್ಕ್ವೇರ್ ಮಾಡಬೇಕಿದೆ 4 ಇಂಟು 4 ಅಂತಂದ್ರೆ 16 ಬರ್ತದೆ 16 2 ಇಂಟು 2 ಅಂತಂದ್ರೆ 4 ಬರ್ತದೆ -2 ಇಂಟು -2 4 ಬರ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 0 ಇಂಟು 0 0 ಬರ್ತದೆ ಅದೇ ರೀತಿ 2 ಇಂಟು 2 4 ಅದೇ ರೀತಿ 4 ಇಂಟು 4 16 ಬರ್ತದೆ ಇದರ ಟೋಟಲ್ ಎಷ್ಟು ಬರ್ತದೆ ಸಮೇಷನ್ ಎಕ್ಸ್ ಸ್ಕ್ವೇರ್ ಎಷ್ಟು ಬರ್ತದೆ ನೋಡೋಣ ಸಮೇಷನ್ ಎಕ್ಸ್ ಸ್ಕ್ವೇರ್ 16 ಪ್ಲಸ್ 4 20 20 ಪ್ಲಸ್ 20 45 ಬರ್ತದೆ ಸಮೇಷನ್ ಎಕ್ಸ್ ಸ್ಕ್ವೇರ್ ಇನ್ನು ನೆಕ್ಸ್ಟ್ ನೋಡೋದೇನು ಸಮೇಷನ್ ವೈ ಸ್ಕ್ವೇರ್ ನೋಡೋಣ ಇಲ್ಲಿ y ವ್ಯಾಲ್ಯೂ ಐತಿ ಇದನ್ನು ನಾವು ಸ್ಕ್ವೇರ್ ಮಾಡಬೇಕು ಯಾಕೆ y ವ್ಯಾಲ್ಯೂನ ಸ್ಕ್ವೇರ್ ಮಾಡ್ಬೇಕಂದ್ರೆ ಇಲ್ಲಿ ಸಮೇಷನ್ ವೈ ಸ್ಕ್ವೇರ್ ಕೊಟ್ಟಾರ y ವ್ಯಾಲ್ಯೂನ ಸ್ಕ್ವೇರ್ ಮಾಡಬೇಕು ಆ y ವ್ಯಾಲ್ಯೂ ಸ್ಕ್ವೇರ್ ಮಾಡಿದ್ಮೇಲೆ ಅದನ್ನು ಟೋಟಲ್ ಮಾಡಬೇಕು y ವ್ಯಾಲ್ಯೂ ಎಷ್ಟದ ಇಲ್ಲಿ ನೋಡತ್ತೀರಿ ನೀವು ಇದು ಬಿಗ್ ವೈ ಅಂದರೆ ಕ್ಯಾಪಿಟಲ್ ವೈ ಇದು ಸ್ಮಾಲ್ ವೈ ಈಗ ನಾವು ಸ್ಮಾಲ್ ವೈನ ಏನು ಮಾಡಬೇಕು ಇಂಟು ಮಾಡ್ತಾ ಹೋಗಬೇಕು ಸ್ಮಾಲ್ ವೈ ಎಷ್ಟದ 16 ಇಂಟು 16 ಎಷ್ಟು ಬಂತು 256 ಬಂತು ಆನಂತರ ಸ್ಮಾಲ್ ವೈ ಎಷ್ಟದ 8 ಅದ 8 ಇಂಟು 8 ಅಂದರೆ 64 ಬರ್ತದೆ 64 ಬರ್ತದೆ ಅದೇ ರೀತಿ 0 ಇಂಟು 0 8 ಇಂಟು 8 ಅಂದರೆ 64 ಬಂತು ಆನಂತರ 16 ಇಂಟು 16 ಅಂದರೆ 256 ಬಂತು ಈಗ ಸಮೇಷನ್ ವೈ ಸ್ಕ್ವೇರ್ ಎಷ್ಟು ಬಂತಪ್ಪ ಅಂತಂದರೆ ಇದನ್ನು ನಾವು ಏನು ಮಾಡ್ತಾ ಹೋಗೀವಿ ಇಂಟು ಮಾಡ್ತಾ ಹೋಗೀವಿ ಇದರದ್ದು ಎಷ್ಟು ಬರ್ತೈತಿ ಅಂತ ನೋಡೋದಂತಂದರೆ 256 ಪ್ಲಸ್ 64 ಪ್ಲಸ್ 64 ಪ್ಲಸ್ 256 640 ಬರ್ತೈತಿ ಇದ್ರದ್ದು ವ್ಯಾಲ್ಯೂ 640 ಇದೆಲ್ಲ ವ್ಯಾಲ್ಯೂಸ್ ನಮಗೆ ಸಿಕ್ತು ಯಾವ್ಯಾವ ವ್ಯಾಲ್ಯೂ ಸಿಕ್ತು ಸಮೇಷನ್ ಎಕ್ಸ್ ಸಮೇಷನ್ ವೈ ಸಮೇಷನ್ ಎಕ್ಸ್ ವೈ ಸಮೇಷನ್ ಎಕ್ಸ್ ಸ್ಕ್ವೇರ್ ಸಮೇಷನ್ ವೈ ಸ್ಕ್ವೇರ್ ಈ ವ್ಯಾಲ್ಯೂಸ್ಗಳನ್ನು ಎದ್ರೊಳಗೆ ಹಾಕೋಣ ನಾವು ಫಾರ್ಮುಲಾದಲ್ಲಿ ಹಾಕೋಣಂತ ಫಾರ್ಮುಲಾದಲ್ಲಿ ಹಾಕಿದ ಮೇಲೆ ಏನು ಬರ್ತದೆ ನಮಗೊಂದು ರಿಸಲ್ಟ್ ಬರ್ತಾ ಹೋಗ್ತದೆ ಇವುಗಳ ವ್ಯಾಲ್ಯೂ ಸಿಗ್ತಾ ಹೋಗ್ತದೆ ಸೊ ಫಾರ್ಮುಲಾದ ಹಾಕೋಣಂತ ಫಾರ್ಮುಲಾ ಏನದ ನೋಡತ್ತೀರಿ ನಾವು ಫೈಂಡ್ ಮಾಡಿದ ವ್ಯಾಲ್ಯೂಸ್ ನೋಡತ್ತೀರಿ ಸೊ ಇದನ್ನು ಸ್ವಲ್ಪ ರಬ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಂತೆ ಓಕೆ ಫೈಂಡ್ ಮಾಡಬೇಕಾಗಿರೋದೇನು ಬೀಟಾ 2 ಇದರ ಫಾರ್ಮುಲಾ ಏನು ಸಮೇಷನ್ ಎಕ್ಸ್ ವೈ ಅಪಾನ್ ಸಮೇಷನ್ ಎಕ್ಸ್ ಸ್ಕ್ವೇರ್ ಸಮೇಷನ್ ಎಕ್ಸ್ ವೈ ಎಷ್ಟದ ಇದರಲ್ಲಿ ಎಕ್ಸ್ ವೈ ಇಲ್ಲದ ಅವುಗಳನ್ನು ಸೇರಿಸಿದ್ರೆ ಸಮೇಷನ್ ಎಕ್ಸ್ ವೈ ಆಯಿತು ಸಮೇಷನ್ ಎಕ್ಸ್ ವೈ ಎಷ್ಟದ 160 ಅದ 160 ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಅದ ಅದನ್ನು ಟೋಟಲ್ ಮಾಡೀವಿ ಸಮೇಷನ್ ಎಕ್ಸ್ ಸ್ಕ್ವೇರ್ ಎಷ್ಟದ 40 ಅದ ಸೊ 40 160 ಡಿವೈಡೆಡ್ ಬೈ 40 ಮಾಡಿದರೆ ಎಷ್ಟು ಬಂತು 160 ಡಿವೈಡೆಡ್ ಬೈ 40 4 ಬಂತು
ನೋಡಿರಿ ಕ್ಯಾಲ್ಕುಲೇಟರ್ ಕೈಯಾಗಿತ್ತಂದ್ರೆ ಸಣ್ಣ ಈಸಿ ಲೆಕ್ಕ 4 ಒಂದಲೇ 4 16 ಬರ್ತದೆ. ಸೊ 4 ಬರ್ತದೆ. ಸೊ ಇದೇನಾಯಿತು ಬೀಟಾ ಟೂದ ವ್ಯಾಲ್ಯೂ ನಮ್ಗೆ ಸಿಕ್ತು. ಇದು ಬೀಟಾ ಟು ಎಷ್ಟದ 4 ಅದ. ಈಗ ನಾವು ಫೈಂಡ್ ಮಾಡಬೇಕಾಗಿರೋದೇನು ಬೀಟಾ ಒನ್ ಹೆಂಗೆ ಏನು ಬರುತ್ತೆ ಫಾರ್ಮುಲಾ ಅಂತಂದ್ರೆ y ಬಾರ್ ಮೈನಸ್ ಬೀಟಾ 2 ಎಕ್ಸ್ ಬಾರ್ ಅಂತ ಬರ್ತದೆ. y ಬಾರ್ ಮೈನಸ್ ಬೀಟಾ 2 ಎಕ್ಸ್ ಬಾರ್ ಅಂತೆ. ನಮ್ಮದು y ಬಾರ್ ಎಷ್ಟಿತ್ತು, y ಬಾರ್ ಇಲ್ಲಿ ಫೈನ್ ನೋಡಿ ನಾವು y ಬಾರ್ ಎಷ್ಟದ 26 ಅದ. y ಬಾರ್ ಇಸ್ ಈಕ್ವಲ್ ಟು 26 ಮೈನಸ್ ಬೀಟಾ 2 ಎಷ್ಟು ಬಂದದ, ಬೀಟಾ 2 ನಾವು ಫೈನ್ ಮಾಡೀವಿ. ಬೀಟಾ 2 ಎಷ್ಟದ 4 ಅದ, ಬೀಟಾ 2 4 ಅದ. ಸೊ 4 ಹಚ್ಚೋಣಂತೆ. ಎಕ್ಸ್ ಬಾರ್ ಎಷ್ಟದ, ಎಕ್ಸ್ ಬಾರ್ ಇಲ್ಲಿ ಫೈನ್ ಮಾಡೀವಿ. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಎಷ್ಟಿತ್ತು 16 ಇತ್ತು. ಆ 16 ಅನ್ನುವಂಥ ವ್ಯಾಲ್ಯೂನ ಇಲ್ಲಿ ಹಾಕೋಣಂತೆ. ಸೊ ನಮಗೆ ಸಿಗ್ತಾ ಹೋಗ್ತದೆ, ಫೈನ್ ಮಾಡ್ತಾ ಹೋಗೋಣ. 4 × 16 ಅಂದರೆ ಎಷ್ಟಾಯಿತು, 4 × 16 64 ಆಯಿತು. 26ಕ್ಕೆ 26 ಹಚ್ಚಿದ್ವಿ, ಮೈನಸ್ ಇಂಟು ಪ್ಲಸ್ ಐತಿ, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಬರ್ತೈತಿ. 4 × 16 ಅಂತಂದ್ರೆ 64 ಆಯಿತು. 64 ವ್ಯಾಲ್ಯೂ ಸಿಕ್ತು ನಮಗೆ. ಈಗ 26 ಮೈನಸ್ 64 ಮಾಡಿದ್ರೆ ಒಂದು ವ್ಯಾಲ್ಯೂ ಸಿಗ್ತೈತಿ. ಅದೇ ಏನಾಗಿರ್ತೈತಿ, ಬೀಟಾ 1 ಆಗಿರ್ತೈತಿ. ಬೀಟಾ 1 ಎಷ್ಟು ಬಂತು, 38 ಬಂತು. 38 ಮೈನಸ್ 38. ಬೀಟಾ 1 ಏನು ಮೈನಸ್ 38. ಸೊ ನಮಗೆ ಯಾವ್ಯಾವ ವ್ಯಾಲ್ಯೂ ಸಿಕ್ಕಾಗದು, ಈಗ ಬೀಟಾ 2 ಸಿಕ್ತು, ಬೀಟಾ 1 ಸಿಕ್ತು. ನೆಕ್ಸ್ಟ್ ಬೇಕಾಗಿರೋದು ಏನು ನಮಗೆ, ಆರ್ ಸ್ಕ್ವೇರನ್ನು ಫೈಂಡ್ ಮಾಡೋಣಂತ. ಆರ್ ಸ್ಕ್ವೇರ್ ಫಾರ್ಮುಲಾ ಏನೈತಿ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವೇರ್ ಇಂಟು ಸಮೇಷನ್ ವೈ ಸ್ಕ್ವೇರ್. ಹೌದಾ, ಬ್ರಾಕೆಟ್ ಒಳಗೆ ಅದಾವೆ, ಇದು ಸ್ಕ್ವೇರ್ ಬ್ರಾಕೆಟ್ ಹೊರಗೆ ಐತಿ, ನೆನ್ಪಿಟ್ಕೊಡ್ರಿ. ಸೊ ಸಮೇಷನ್ ಎಕ್ಸ್ ವೈ ಅದ. ಸಮೇಷನ್ ಎಕ್ಸ್ ವೈ ಎಷ್ಟದ ನಮ್ಮದು 160 ಅದ. ಸಮೇಷನ್ ಎಕ್ಸ್ ವೈ ಎಷ್ಟದ 160 ಅದ. 160 ಸಮೇಷನ್ ಎಕ್ಸ್ ವೈ 160 ಅದ. ಅದನ್ನು ನಾವು ಏನು ಮಾಡಬೇಕು, ಸ್ಕ್ವೇರ್ ಮಾಡಬೇಕು, ಯಾಕಂದ್ರೆ ಸ್ಕ್ವೇರ್ ಐತಿ ಇಲ್ಲಿ. ನೆಕ್ಸ್ಟ್ ಏನದ, ಸಮೇಷನ್ ಎಕ್ಸ್ ಸ್ಕ್ವೇರ್ ಅದ. ಸಮೇಷನ್ ಎಕ್ಸ್ ಸ್ಕ್ವೇರ್ ಎಲ್ಲದ, ಇಲ್ಲದ ಎಷ್ಟದ 40 ಅದ. ಸಮೇಷನ್ ಎಕ್ಸ್ ಸ್ಕ್ವೇರ್ 40 ಅದ. ಸೊ ಬ್ರಾಕೆಟ್ನಾಗ ಅದ, ಇದು ಬ್ರಾಕೆಟ್ನಾಗ ಹಾಕೋಣಂತೆ. ಆಮೇಲೆ ಸಮೇಷನ್ ವೈ ಸ್ಕ್ವೇರ್ ಎಷ್ಟದ 640 ಅದ. ಸಮೇಷನ್ ವೈ ಸ್ಕ್ವೇರ್ 640 ಅದ. ಸೊ ಈಗ ಕ್ಯಾಲ್ಕುಲೇಟ್ ಮಾಡಿರಿ ಇದನ್ನು. 160 × 160 ಅಂತಂದ್ರೆ ಎಷ್ಟಾಯಿತು, 25,600 ಆಯಿತು. 25,600. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, 40 × 640. 40 × 640 ಮಾಡಿದರೆ ಇದು 25,600 ಬಂತು. ಇದಕ್ಕೆ ಹೋಗಿ 1ಕ್ಕೆ 1 ಉಳಿತಿದೆ. ಸೊ ನಮ್ದು ಆರ್ ಸ್ಕ್ವೇರ್ ಎಷ್ಟು ಬಂತು, ಈಸ್ ಈಕ್ವಲ್ ಟು 1 ಬಂತು. ಆರ್ ಸ್ಕ್ವೇರನ್ನು ಫೈಂಡ್ ಮಾಡಿದ್ವಿ ನಾವು. ಬೀಟಾ 2 ಫೈಂಡ್ ಮಾಡಿದ್ವಿ, ಬೀಟಾ 1 ಫೈಂಡ್ ಮಾಡಿದ್ವಿ, ಆರ್ ಸ್ಕ್ವೇರನ್ನು ಫೈಂಡ್ ಮಾಡಿದ್ವಿ. ಈಗ 3 ವ್ಯಾಲ್ಯೂನ ಒಂದು ಕಡೆ ಹಚ್ಕೊಳ್ಳೋಣಂತ. ಒಂದು ಕಡೆ ಹಚ್ಕೊಂಡು ಅದಕ್ಕೆ ಇಂಟರ್ಪ್ರಿಟೇಷನ್ ಮಾಡೋಣಂತ. ಯಾವ ರೀತಿ ಇಂಟರ್ಪ್ರಿಟೇಷನ್, ಸ್ಟೇಟ್ಮೆಂಟ್ ಕೊಡಬೇಕಲ್ಲ, ಹಂಗೆ ಫೈಂಡ್ ಮಾಡಿ ಇಟ್ಟರೆ ಮಾರ್ಕ್ಸ್ ಬರಲ್ಲ. ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಡಬೇಕು. ಸ್ಟೇಟ್ಮೆಂಟ್ ಬರೆಯೋಣಂತ. ಸ್ಟೇಟ್ಮೆಂಟ್ ಈಗ ನಮಗೆ ವ್ಯಾಲ್ಯೂ ಸಿಕ್ತು. ವ್ಯಾಲ್ಯೂ ಏನೇನು ಸಿಕ್ತು, y ಈಸ್ ಈಕ್ವಲ್ ಟು ಬೀಟಾ 1 ಎಷ್ಟಿತ್ತು, -38 ಪ್ಲಸ್ ಬೀಟಾ 2 ಎಷ್ಟಿತ್ತು, 4 ಇತ್ತು. ಇದು ಎಕ್ಸ್ ಇತ್ತು, ಎಕ್ಸಿಗೆ ಎಕ್ಸ್ ಇತ್ತು. ಇದು -38 ಇತ್ತು, ಇದು 4 ಇತ್ತು. ಇದು ಏನು ನಮ್ಮದು ನಾವು ಫೈಂಡ್ ಮಾಡಿರ್ತಕ್ಕಂಥ ವ್ಯಾಲ್ಯೂ. ಆರ್ ಸ್ಕ್ವೇರ್ ಎಷ್ಟಿತ್ತು, 1 ಅಂತ ಇತ್ತು. ಸೊ ನಾವು ಇಂಟರ್ಪ್ರೇಟ್ ಮಾಡಬೇಕಲ್ಲ. ಫಸ್ಟ್ ಏನು, ಬೀಟಾ 1 ಇಂಟರ್ಪ್ರೇಟ್ ಮಾಡೋಣ. ಬೀಟಾ 1 ಅಂತಂದ್ರೆ ಏನು, ಇದು ಇಂಟರ್ಸೆಪ್ಟ್ ಏನು ಹೇಳ್ತಪ್ಪ ಅಂತಂದ್ರೆ, ನಮ್ಮ ಇಂಡಿಪೆಂಡೆಂಟ್ ವೇರಿಯೇಬಲ್ 0 ಇತ್ತಂತಂದ್ರೆ ಡಿಪೆಂಡೆಂಟ್ ವೇರಿಯೇಬಲ್ ಎಷ್ಟೈತಿ ಅಂತ ಹೇಳ್ತದೆ ಇದು. ಸೊ ಈಗ ನಾವು ಹಾಗೆ ಸ್ಟೇಟ್ಮೆಂಟ್ ಮಾಡಬೇಕು. ವೆನ್ ಇದಕ್ಕೆ ಇಂಟರ್ಪ್ರಿಟೇಷನ್ ಮಾಡೋದು ಹೆಂಗೆ ಅಂತಂದರೆ, ವೆನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಈಸ್ 0, ಡಿಪೆಂಡೆಂಟ್ ವೇರಿಯೇಬಲ್ ಈಸ್ -38. ಇದು ಯಾವುದು, ಬೀಟಾ 1ದ್ದು ಇಂಟರ್ಪ್ರಿಟೇಷನ್ ಸ್ಟೇಟ್ಮೆಂಟ್ ಅದು. ಅದೇ ರೀತಿ ಬೀಟಾ 2ದು ಸ್ಟೇಟ್ಮೆಂಟ್ ಮಾಡೋಣ. ಬೀಟಾ 2 ಅಂತಂದ್ರೆ ಏನು, ಸ್ಲೋಪ್. ಇದು ಸ್ಲೋಪ್ ಅಂದ್ರೇನು, ಚೇಂಜ್ ಇನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಲೀಡ್ಸ್ ಟು ಚೇಂಜ್ ಇನ್ ಡಿಪೆಂಡೆಂಟ್ ವೇರಿಯೇಬಲ್. ಇಂಡಿಪೆಂಡೆಂಟ್ ವೇರಿಯೇಬಲಲ್ಲಿ ಆಗಿರ್ತಕ್ಕಂಥ ಚೇಂಜಿಗೆ ಡಿಪೆಂಡೆಂಟ್ ವೇರಿಯೇಬಲಲ್ಲಿ ಎಷ್ಟು ಚೇಂಜ್ ಆಗ್ತದೆ ಅಂತೇಳಿ. ಸೊ ಈಗ ನಾವು ಇದನ್ನು ಫೈಂಡ್ ಮಾಡೋದು ಏನಪ್ಪ ಅಂತಂದರೆ, ಎಷ್ಟದ ಇಲ್ಲಿ 4 ಅದ. 4 ಏನು, ಇದು ಡಿಪೆಂಡೆಂಟ್ ವೇರಿಯೇಬಲ್ ಅಲ್ಲಿ ಆಗಿರ್ತಕ್ಕಂಥ ಚೇಂಜು. ಈಗ ನಾವು ಇದನ್ನು ಇಂಟರ್ಪ್ರೇಟ್ ಹೆಂಗೆ ಮಾಡೋದಪ್ಪ ಅಂತಂದ್ರೆ, when one unit change in independent variable leads to 4 ಐತಾ ಅಲ್ಲಿ 4 units change in dependent variable.
ಚೇಂಜ್ ಇನ್ ಡಿಪೆಂಡೆಂಟ್ ವೇರಿಯಬಲ್. ಇದು ಬೀಟಾ 2ದು ಸ್ಟೇಟ್ಮೆಂಟ್ ಆಯಿತು. ಇವಾಗ ನಾವು ಯಾವುದ್ರ ಸ್ಟೇಟ್ಮೆಂಟ್ ಮಾಡೋಣ, ಆರ್ ಸ್ಕ್ವೇರ್ದು ಸ್ಟೇಟ್ಮೆಂಟ್ ಮಾಡೋಣ. ಆರ್ ಸ್ಕ್ವೇರ್ ಏನು ಮಾಡ್ತದಪ್ಪ ಅಂತಂದ್ರೆ ಈ ಇಂಡಿಪೆಂಡೆಂಟ್ ವೇರಿಯೇಬಲ್ಲು ಡಿಪೆಂಡೆಂಟ್ ವೇರಿಯೇಬಲಲ್ಲಿ ಆಗಿರ್ತಕ್ಕಂಥ ವೇರಿಯೇಷನನ್ನು ಎಷ್ಟು ಪರ್ಸೆಂಟ್ ಎಕ್ಸ್ಪ್ಲೇನ್ ಮಾಡ್ತತಿ ಅಂತ ಅರ್ಥ. ಅದು ಈಗ ನಮ್ಮದು ಆರ್ ಸ್ಕ್ವೇರ್ ಏನಾದರೂ 0 ಬಂದಿತ್ತಂತಂದ್ರೆ ಏನೂ ಎಕ್ಸ್ಪ್ಲೇನ್ ಮಾಡಲ್ಲ, 0% ಎಕ್ಸ್ಪ್ಲೇನ್ ಮಾಡ್ತದೆ ಅಂತ ಅರ್ಥ. ಅದು ಅಕಸ್ಮಾತ್ ಆರ್ ಸ್ಕ್ವೇರು 1 ಬಂತಂದ್ರೆ 100% ಎಕ್ಸ್ಪ್ಲೇನ್ ಮಾಡ್ತತಿ ಅಂತ ಅರ್ಥದು. ಇವಾಗ ನಾವು ಅದಕ್ಕೆ ಸ್ಟೇಟ್ಮೆಂಟ್ ಹಾಕ್ಬೇಕಂದ್ರೆ ಎಷ್ಟು ಈಸಿಯಾಗಿ ಹಾಕ್ಬೋದು ಅಂತಂದ್ರೆ ಆರ್ ಸ್ಕ್ವೇರ್ ಅಂತಂದ್ರೆ ಇದು ಸ್ಟೇಟ್ಮೆಂಟು 100% ವೇರಿಯೇಷನ್ ಇನ್ ಡಿಪೆಂಡೆಂಟ್ ವೇರಿಯೇಬಲ್ ಈಸ್ explained by ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಕ್ಯಾಲ್ಕುಲೇಟ್ ಮಾಡಿದ್ವಿ, ಫಾರ್ಮುಲಾ ನೆನ್ಪಿಟ್ಕೊಂಡ್ವಿ, ಅದರದ್ದು ಇಂಟರ್ಪ್ರಿಟ್ ಮಾಡಿದ್ವಿ, ರಿಸಲ್ಟ್ಗೆ ಇಂಟರ್ಪ್ರಿಟೇಷನ್ ಮಾಡಿದ್ವಿ, ಸೊ ಸ್ಟೇಟ್ಮೆಂಟನ್ನು ಕೊಟ್ವಿ. ಇದು ಈ ಒಂದು ಕ್ಲಾಸ್ ಆಗಿತ್ತು. ಸೊ ಕ್ಲಾಸ್ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಕೇಳ್ರಿ, ನೋಟ್ಸ್ ಮಾಡಿರಿ. ನಾ ಏನು ಹೆಂಗೆ ಬರ್ತೀನಲ್ಲ ನೀವು ಹಂಗೆ ಬರ್ಕೊಂತ ಹೋಗ್ರಿ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.